26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಸರ್, ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸನ್ಮಾನ್ಯ ಅಧ್ಯಕ್ಷರೇ, ಮಾಂಕಾಳು ವೈದ್ಯರ ಅಲ್ಲ ಮಾಂಕಾಳು ವೈದ್ಯರ ಬಯೋಗ್ರಫಿ ಕೇಳೋಣ ಅಂತ ನಾವು ಕಾಯ್ತಾ ಇದ್ರಿ. ಅವ್ರ ಜೀವನ ಚರಿತ್ರೆ ಇಲ್ಲಿ DK ಶಿವಕುಮಾರ್ ಬಯೋಗ್ರಫಿ ಬಂದ್ಬಿಡ್ತಲ್ಲ ಪೂರ್ತಿ. ಅವರ ಕಲ್ಪನೆಗಳು ಎಲ್ಲರೂ ಕೂಡ ಬಹಳ ಚೆಂದಾಗಿದೆ. DK ಶಿವಕುಮಾರ್ ಅವರ ಕಲ್ಪನೆ, ಕನಸುಗಳು, ವಿಷನ್ಸು ಎಲ್ಲ ಬಹಳ ಚೆಂದಾಗಿದ್ದಾನೆ. ಬಹಳ ಬ್ಯೂಟಿಫುಲ್ ಆಗಿ ಪ್ರೆಸೆಂಟೇಷನ್ ಕೂಡ ಮಾಡಿದ್ದಾರೆ. ಮಿಸ್ ಆಗಿದೆ, ಟ್ರೈನ್ ಮಿಸ್ ಆಗಿ 23ಕ್ಕೆ ನೀವು ಹತ್ತಿದ್ರೆ ಟ್ರೈನು, ಇವಾಗ ಅದೆಲ್ಲ ಮಾಡ್ಬೋದಾಯ್ತು. ನೀವು ಟ್ರೈನ್ ಮಿಸ್ ಆಗಿರೋರು, ನೀವು ಮಧ್ಯ ದಾರಿಯಲ್ಲಿ ಹತ್ಬಿಟ್ಟಿದ್ದೀರಾ. ನೀವು ಸಮಯ ಕಡಿಮೆ ಇದೆ. ನಮ್ಮ ಗೌರ್ಮೆಂಟ್ ಈ ಫೆಸಿಲಿಟಿ, ಟೆಂಡರು, ಈ ಸಿಸ್ಟಮ್ಮು, ಮಾಧ್ಯಮ, ಹಿಂದೆ ಇರೋರು ಮುಂದೆ ಇರೋರು, ಈ ಎಲ್ಲ ಕಿರುಕುಳದ ಮಧ್ಯೆ ಆ ಪ್ರಾಜೆಕ್ಟ್ಗಳು ಬರಬೇಕಾದ್ರೆ ನಾವು ಸರ್ಕಾರನ ನೋಡಿದ್ದೀವಿ. ಬಹಳ ಕಷ್ಟದ ಕೆಲಸ. ಅದರಿಂದ ನಾವು ಶುಭ ಕೋರ್ತೀರಿ. ನೀವೇನೋ ಕನಸುಗಳು ಇಟ್ಕೊಂಡಿದ್ದೀರಲ್ಲ, ನಾವು ಶುಭ ಕೋರ್ತೀರಿ. ಎಲ್ಲರನ್ನೂ ಒಟ್ಟಿಗೆ, ನಮ್ಮೆಲ್ಲ ಶಾಸಕರನ್ನು ಒಟ್ಟಿಗೆ ತಗೊಂಡೋಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದೀರ. ಅಭಿವೃದ್ಧಿ ದೃಷ್ಟಿಯಿಂದ ಅದು ಒಳ್ಳೆಯ ಬೆಳವಣಿಗೆ. ಅದಕ್ಕೆ ನಮ್ದೇನು ತಕರಾರಿಲ್ಲ ಅನ್ನೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಬೆಂಗಳೂರು ಬಗ್ಗೆನೂ ತಾವು ಹಲವಾರು ವಿಚಾರಗಳನ್ನ ಪ್ರಸ್ತಾವ ಮಾಡಿದ್ದಾರೆ. ನೀವು ಭಾಷಣ ಮಾಡಬೇಕಾದ್ರೆ ನಾನು ಮಾಂಕಾಳು ವೈದ್ಯರಿಗೆ ಹೋಗ್ತೀನಿ, ನಮ್ಮ ಪರ್ವ ಇದ್ದೀರಾ, ಇಲ್ಲಿಗೆ ಕೂತಿದ್ದೀರ, ತಾವು ಹೇಳಿರೋದು ಕೇಳ್ತಾ ಇದ್ದೀನಿ. ನಮ್ಮ ಮುಂದೆ ದೊಡ್ಡ ಸವಾಲುಗಳಿದೆ ಬೆಂಗಳೂರಲ್ಲಿ. ನೀವು ಅಮೆರಿಕ, ಲಂಡನ್ನು, ಪ್ರೈಮ್ ಮಿನಿಸ್ಟರು ಇವೆಲ್ಲ ತೋರಿಸ್ತೀರಿ. ಇಲ್ಲಿ ನಮ್ಮ ಮಧ್ಯೆ ಇರೋ ಹಳ್ಳ ಬಿದ್ದಿರೋ ರಸ್ತೆಗಳು, ಕಸ ಬಿದ್ದಿರೋ ರೋಡ್ಗಳು, ಇವೆಲ್ಲನೂ ಕೂಡ ನಾವು ನೋಡ್ಬೇಕಲ್ಲ. ಈಗ ಕೃಷ್ಣ ಬೈರೇಗೌಡ್ರೇನೋ ಒಂದಿನ ಅನೌನ್ಸ್ ಮಾಡ್ಬಿಟ್ರು, ರಸ್ತೆಯಲ್ಲಿರೋ ಎಲ್ಲ ಕಾರುಗಳನ್ನ ತೆಗೆದಾಕ್ತೀರಿ ಅಂತ. ಇನ್ನು 1 ಲಕ್ಷ ಕಾರ್ ಹಂಗೆ ಇದೆ, ತೆಗೆದಿರೋದು 4 ಕಾರು. ಮತ್ತೆ ರೋಡಲ್ಲಿರೋ ಅಂತ ಎಲ್ಲ ಫುಟ್ಪಾತ್ ಅಲ್ಲಿರೋ ಅಂಗಡಿಗಳೆಲ್ಲ ತೆರವು ಅಂತ ಹೇಳಿದ್ರು. ಮತ್ತೆ ಎಲ್ಲ ಅಲ್ಲೇ ಬಂದು ಹಾಕೊಂಬಿಟ್ಟಿದ್ದಾರೆ. ಫೋಟೋಗಳು ಕೊಡ್ತೀನಿ ಬೇಕಾದ್ರೆ. ಈಗ ಸ್ವತಂತ್ರ ಬೆಂಗಳೂರು ಅದೇನೋ ಕಸದ ಅಂತಂದೆ. ಯಾವ ರಸ್ತೆನಾದ್ರೂ ಒಂದು ರಸ್ತೆ ತೋರಿಸ್ಬಿಡಿ ನೀವು. ಒಂದು ರಸ್ತೆ ಏನಾದ್ರೂ ಕಸ ಇಲ್ಲದ ರಸ್ತೆಗಳು ಬೆಂಗಳೂರಲ್ಲಿ ತೋರಿಸ್ಬಿಡಿ ನೋಡೋಣ. ಅವಾರ್ಡ್ ಕೊಟ್ಬಿಡ್ತೀನಿ. ಪ್ರಜಾವಾಣಿ ಅಂತೂ ಎವ್ರಿ ಡೇ ಒಂದು ಕಾಲಮ್ ಮಾಡಿಬಿಟ್ಟಿದ್ದಾರೆ ಪ್ರಜಾವಾಣಿಯವರು. ನಾನೇನು ಹೇಳ್ತಾ ಇಲ್ಲ ಜಾರ್ಜ್ ಅವರೇ, ನಾನೇನು ಹೇಳ್ತಾ ಇಲ್ಲ, ಕೃಷ್ಣ ಅವರು ನಾನೇನು ಹೇಳ್ತಾ ಇಲ್ಲ. ಪ್ರಜಾವಾಣಿ ಡೈಲಿ ಹಾಕ್ಬಿಟ್ಟಿದ್ದಾರೆ ನೋಡಿ, ಎವ್ರಿ ಡೇ. ಕಳೆದ 3 ತಿಂಗಳಿಂದನೂ ಆಗ್ತಾ ಇದ್ದಾರೆ. ಇದನ್ನ ನಾವು ಬದಲಾವಣೆ ಮಾಡಿದ್ರೆ ನಮ್ಮ ವಿಷನ್ಸ್ ಏನಿದೆ ಅದಕ್ಕೆ ರೀಚ್ ಆಗ್ಬೋದು. ನಾವು ಬೆಂಗಳೂರನ್ನ ಸುಂದರ ಮಾಡಬೇಕು, ಬೆಂಗಳೂರನ್ನ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿರೋ ಜನಕ್ಕೆ ನಾವು ಫೆಸಿಲಿಟಿ ಕೊಡ್ಬೇಕು. ಮೊದಲು ಇಲ್ಲಿರೋ ಜನ ನೆಮ್ಮದಿಯಾಗಿ ಬದುಕಕ್ಕೆ ಅವಕಾಶ ಕೊಡ್ಬೇಕು ನಾವು. ಆಮೇಲೆ ಬೇರೆಯವರು ಹೊರಗಡೆ ಬರೋರು ಅವರೆಲ್ಲ ಆಮೇಲೆ ಬೇರೆ. ಇಲ್ಲಿರೋ ಜನಕ್ಕೆ ನಾವು ನೆಮ್ಮದಿಯನ್ನ ಬದುಕುವಂತ ಅವಕಾಶ ಮಾಡಿಕೊಟ್ರೆ ನಿಮ್ಮ ವಿಷನ್ನು ಸರಿ ಇರುತ್ತೆ, ಆ ಕಲ್ಪನೆಗಳು ಸರಿ ಇರುತ್ತೆ. ನಾವು ಕೂಡ ಅದಕ್ಕೆ ಸಹಕಾರವಾಗಿ ನಿಮ್ಮ ಜೊತೆ ನಿಲ್ತೀರಿ. ಅಭಿವೃದ್ಧಿ ದೃಷ್ಟಿಯಿಂದ ನಾವೇನು ವಿರೋಧ ಮಾಡಲ್ಲ. ಇವತ್ತು 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.